ರೀಸೆಂಟ್ ಡೇಸ್ ಅಲ್ಲಿ ಡೌನ್ ಫಾಲ್ ಅಲ್ಲಿ ಇದ್ದಂತಹ ನಿಫ್ಟಿ ಇವಾಗ ಸ್ಲೋ ಆಗಿ ರಿಕವರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ನಿಫ್ಟಿ ತುಂಬಾ ಕರೆಕ್ಷನ್ ಮೋಡ್ ಅಲ್ಲಿ ಹೋಗಿತ್ತು. ಕರೆಕ್ಷನ್ ಸ್ಟೇಜ್ ಇಂದ ಇವಾಗ ಸ್ವಲ್ಪ ರಿಕವರಿ ಸ್ಟೇಜ್ಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 23,300 ಲೆವೆಲ್ಸ್ ಇಂದ ಕೂಡ ಹಿಡಿದು ಇವಾಗ 24,768 ಲೆವೆಲ್ಸ್ ಹತ್ರ ಕ್ಲೋಸ್ ಆಗಿರೋದು. ಅಂದ್ರೆ ಪ್ರೀವಿಯಸ್ಲಿ ಆಲ್ಮೋಸ್ಟ್ ಇವತ್ತಿನ ತನಕ ಕೂಡ 1,500 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಚೇತರಿಕೆಯನ್ನ ನಾವು ಕಾಣಬಹುದಾಗಿದೆ. ಸೊ ನಿಫ್ಟಿ ಈ ತರಹದ ರಿಕವರಿ ಸ್ಟೇಜ್ ಅಲ್ಲಿ ಇರ್ಬೇಕಂದ್ರೆ ಕೆಲವೊಂದು ಸ್ಟಾಕ್ಸು ನಿಫ್ಟಿ ಜೊತೆ ಏನೆಲ್ಲ ಬಿದ್ದಿದ್ವು ಅಂತಹ ಸ್ಟಾಕ್ಸು ಇವಾಗ್ಲೂ ಕೂಡ ಕರೆಕ್ಷನ್ ಲೆವೆಲ್ ಅಲ್ಲಿ ಸಿಗ್ತಾ ಇದಾವೆ, ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದಾವೆ ಅಂತ ಹೇಳ್ಬೋದು. ಅಂತಹ ಸ್ಟಾಕ್ಸ್ ಅಲ್ಲಿ 300 ರೂಪಾಯಿ ಒಳಗಡೆ ಇರುವಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಬಗ್ಗೆ ಇವತ್ತು ಮಾತಾಡೋಣ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸ್ಟಾಕ್ ನಂಬರ್ 1, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ IRFC ಅಂತ ಹೇಳ್ಬೋದು. ಹೌದು, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ನ ಹೈಯೆಸ್ಟ್ ಪ್ರೈಸ್ ನೀವು ನೋಡೋದಾದ್ರೆ 229 ರೂಪಾಯಿಯಲ್ಲಿ ಟ್ರೇಡ್ ಆಗಿರುವಂತಹ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಇವತ್ತು 158 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಮೇಜರ್ ಆಗಿ 20-30% ಅಷ್ಟು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಬಿದ್ದಿತ್ತು. ಬಟ್ ಇವಾಗ ರಿಕವರಿ ಸ್ಲೋ ಆಗಿ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲೂ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಇದೊಂದು ರೈಲ್ವೆ ಸ್ಟಾಕ್ ಆಗಿರೋದ್ರಿಂದ ಮುಂದೆ ಬರುವಂತಹ ಏನು ಬಜೆಟ್ ಇದೆ ಆ ಬಜೆಟ್ ಮೇಲೆ ತುಂಬಾ ಫೋಕಸ್ ಆಗಿರುವಂತಹ ಸ್ಟಾಕ್ ಆಗಿರುತ್ತೆ. ಬಜೆಟ್ ಅಲ್ಲಿ ರೈಲ್ವೆಗೆ ಏನಾದ್ರೂ ಒಳ್ಳೆ ಬೆನಿಫಿಟ್ ಸಿಗತ್ತೆ, ರೈಲ್ವೆ ಸ್ಟಾಕ್ಸ್ಗೆ ಒಳ್ಳೆ ಸ್ಕೀಮ್ಸ್ ಅನ್ನ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಅಂತ ಬಂದಾಗ ಆಬ್ವಿಯಸ್ಲಿ ರೈಲ್ವೆ ಸೆಕ್ಟರ್ಗೆ ಒಂದು ಬೂಮ್ ಬರುವಂತಹ ಚಾನ್ಸಸ್ ಇರುತ್ತೆ. ರೈಲ್ವೆ ಸೆಕ್ಟರ್ ಬೂಮ್ ಬಂದ್ರೆ ಅದರಲ್ಲಿ ಎಸ್ಪೆಷಲಿ IRFC ಅಂತಹ ಸ್ಟಾಕ್ಗೆ ಒಂದೊಳ್ಳೆ ಬೆನಿಫಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೆ IRFC ಸ್ಟಾಕ್ 229 ರೂಪಾಯಿಂದ ಏನು ಆಲ್ರೆಡಿ ಕೆಳಗಡೆ ಕರೆಕ್ಷನ್ ಸ್ಟೇಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, 158 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಪರ್ಟಿಕ್ಯುಲರ್ ಸ್ಟೇಜ್ ಇಂದ ಮತ್ತೆ ಸ್ಟಾಕ್ ಒಂದೊಳ್ಳೆ ಮೊಮೆಂಟಮ್ ಅನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ಈ ಸ್ಟಾಕ್ ನ ಫೈನಾನ್ಷಿಯಲ್ಸ್ ಅನ್ನ ನಾವು ಚೆಕ್ ಮಾಡೋದಾದ್ರೆ 2020ರಲ್ಲಿ ರೆವೆನ್ಯೂ ಅನ್ನೋದು 13,000 ಕೋಟಿ ಇತ್ತು. ಇವಾಗ 2024ಕ್ಕೆ ಅದು 26,645 ಕೋಟಿ ಆಗಿದೆ. ಎಸ್ಪೆಷಲಿ 2023ರಲ್ಲಿ 23,891 ಕೋಟಿ ಇತ್ತು 2024ಕ್ಕೆ. ಅಂದ್ರೆ ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ನೆಟ್ ಪ್ರಾಫಿಟ್ ಅನ್ನ ನಾವು ಚೆಕ್ ಮಾಡೋದಾದ್ರೆ ಪ್ರೀವಿಯಸ್ ಇಯರ್ 2023ರಲ್ಲಿ 6,337 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಈ ವರ್ಷಕ್ಕೆ 2024ಕ್ಕೆ 6,412 ಕೋಟಿ ಇದೆ. ಸೊ ಲಾಸ್ಟ್ 3 ವರ್ಷದಿಂದ ನಾವು ಚೆಕ್ ಮಾಡೋದಾದ್ರೆ ಒಂದು ಕನ್ಸಿಸ್ಟೆನ್ಸಿಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಇವಾಗ ಈ ಸ್ಟಾಕ್ ಇರುವಂತಹ ನೆಕ್ಸ್ಟ್ ಚಾಲೆಂಜ್ ಏನು ಅಂದ್ರೆ ಈ ಕನ್ಸಿಸ್ಟೆನ್ಸಿ ಪೀರಿಯಡ್ ಇಂದ ಏನಿದೆ ಇದರಿಂದ ಗ್ರೋತ್ ಪೀರಿಯಡ್ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಲಾಸ್ಟ್ 3 ವರ್ಷದಿಂದ ಆಲ್ಮೋಸ್ಟ್ 6,000 ರೇಂಜ್ ಅಲ್ಲೇ ಇದೋಗಿದೆ. ಸೊ ಇವಾಗ 2,000 ಬರುವಂತಹ 2025ಕ್ಕೆ ಏನಿದೆ ಈ ಪರ್ಟಿಕ್ಯುಲರ್ ನೆಟ್ ಪ್ರಾಫಿಟ್ ಅನ್ನ ಇವರು ಇನ್ಕ್ರೀಸ್ ಮಾಡ್ಕೊಂಡ್ರೆ ಬರುವಂತಹ ವರ್ಷಗಳಲ್ಲಿ IRFC ಸ್ಟಾಕ್ ಒಂದೊಳ್ಳೆ ಮೂಮೆಂಟ್ ಅನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. IRFC ಸ್ಟಾಕ್ ಇವಾಗ ಏನಿದೆ ಅದಕ್ಕಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ನಿಫ್ಟಿ 50 ಏನಾದ್ರೂ ಸಪೋರ್ಟ್ ಮಾಡಿದ್ರೆ ಅಂತೂ IRFC ಸ್ಟಾಕ್ಗೆ ಒಂದೊಳ್ಳೆ ಬೂಮ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಅದೇ ರೀತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅಲ್ಲೂ ಎಲ್ಲೂ ಕೂಡ ಚೇಂಜಸ್ ಅನ್ನ ಕಾಣಿಸ್ತಾ ಇಲ್ಲ. ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅಲ್ಲಿ ಅಂದ್ರೆ ಇದೊಂದು ಗವರ್ಮೆಂಟ್ ಸೆಕ್ಟರ್ ಸ್ಟಾಕ್ ಆಗಿರೋದ್ರಿಂದ ಯಾವುದೇ ರೀತಿಯ ಮ್ಯಾನಿಪುಲೇಷನ್ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಮ್ಯಾನಿಪುಲೇಷನ್ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಯಾವುದೇ ರೀತಿಯಿಂದನೂ ಮ್ಯಾನಿಪುಲೇಟ್ ಆಗ್ತಾ ಇಲ್ಲ. ಎಷ್ಟು ಪರ್ಸೆಂಟೇಜ್ ಇದೆಯೋ ಅಷ್ಟೇ ಪರ್ಸೆಂಟೇಜ್ ಅನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನು FIIs ಅನ್ನ ನಾವು ನೋಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಜೂನ್ 2024ರಲ್ಲಿ 1.11%, ಅದೇ ರೀತಿ ಸೆಪ್ಟೆಂಬರ್ 2024 ರೀಸೆಂಟ್ ಕ್ವಾರ್ಟರ್ ಅಲ್ಲಿ 1.09% ಅನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅನ್ನ ನಾವು ನೋಡೋದಾದ್ರೆ ಜೂನ್ ಅಲ್ಲಿ 1.08% ಇತ್ತು ರೀಸೆಂಟ್ ಕ್ವಾರ್ಟರ್. ಸೆಪ್ಟೆಂಬರ್ ಅಲ್ಲೂ ಕೂಡ ಅದೇ ರೀತಿ ಕನ್ಸಿಸ್ಟೆನ್ಸಿಯನ್ನ ಉಳಿಸ್ಕೊಂಡಿದ್ದಾರೆ. ಈ ವಿಡಿಯೋನ ಕಂಟಿನ್ಯೂ ಮಾಡಕ್ ಮುಂಚೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಝೀರೋ ಬ್ರೋಕರೇಜ್ ಅಕೌಂಟ್ ಬೆನಿಫಿಟ್ಸ್ ಹೊಂದಿರುವ ಸ್ಟಾಕ್ ಬಗ್ಗೆ. ನೀವು ಸ್ಟಾಕ್ ಡಿಮ್ಯಾಟ್ ಅಕೌಂಟ್ ಅನ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ಝೀರೋ ಬ್ರೋಕರೇಜ್ ಟ್ರೇಡಿಂಗ್ ಅಕೌಂಟ್ ಆಗಿರುತ್ತೆ. ಡೆಲಿವರಿ, ಫ್ಯೂಚರ್ಸ್, ಆಪ್ಷನ್ಸ್, ಇಂಟ್ರಾಡೇ, ಕರೆನ್ಸಿ ಎಲ್ಲದರಲ್ಲೂ ಕೂಡ ಝೀರೋ ಬ್ರೋಕರೇಜ್ ಇರುತ್ತೆ. ಇದೊಂದು ವೆಲ್ ಡಿಸೈನ್ಡ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ನಿಮಗೆ ಕೀ ಇಂಡೈಸಸ್ ಇಂದ ಹಿಡಿದು ಗ್ಲೋಬಲ್ ಇಂಡೈಸಸ್ ವರ್ಗೂ ಕೂಡ ಎಲ್ಲಾ ರೀತಿಯ ಇಂಡೈಸಸ್ ಇನ್ಫಾರ್ಮೇಶನ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ FII, DII ಡೇಟಾ ಇರ್ಬೋದು,
ವಾಚ್ ಲಿಸ್ಟ್ ಅನ್ನ ಆಡ್ ಮಾಡ್ಕೊಳ್ಳುವಂತ ಒಂದು ಸ್ಕ್ರೀನಿಂಗ್ ಸಿಸ್ಟಮ್ ಇರ್ಬೋದು. ನೀವು ನೋಡಬಹುದು 7 ವಾಚ್ ಲಿಸ್ಟ್ ಅನ್ನ ನೀವು ಒಂದೇ ಕಡೆ ಇಟ್ಕೋಬಹುದು, ಒಂದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇಟ್ಕೋಬಹುದು. ಎಲ್ಲಾ ಇನ್ಫಾರ್ಮೇಶನ್ ಒಂದೇ ಕಡೆ ಸಿಗೋದ್ರಿಂದ ನಿಮ್ಗೆ ವಿನ್ನಿಂಗ್ ಪ್ರಾಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ಚಾರ್ಟ್ ಅನಾಲಿಸಿಸ್ ಅನ್ನ ಕೂಡ ಒಂದೇ ಕ್ಲಿಕ್ ಅಲ್ಲಿ ನಿಮ್ಗೆ ಓಪನ್ ಆಗುತ್ತೆ. ಟ್ರೇಡಿಂಗ್ ವ್ಯೂ ಪ್ರೀಮಿಯಂ ವರ್ಷನ್ ಕೂಡ ಇಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಇನ್ನು ಪರ್ಸನಲ್ ಆಗಿ ನನ್ಗಿಷ್ಟ ಆಗಿದ್ದು ಪೇ ಲೇಟರ್ ಆಪ್ಷನ್ ಅಂತ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಹೌದು, ಏನಿದು ಪೇ ಲೇಟರ್ ಅಂದ್ರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ. ಯಾರೆಲ್ಲ ಇನ್ವೆಸ್ಟರ್ಸ್ ಹತ್ರ ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೋ ಅವರಿಗೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಮುಖಾಂತರ ಫಂಡಿಂಗ್ ಅನ್ನ ಕೂಡ ಕೊಡುತ್ತೆ ಈ ಪ್ಲಾಟ್ಫಾರ್ಮ್. ಅದು ಕೂಡ ಕೇವಲ 6.99% ಇಂಟ್ರೆಸ್ಟ್ ರೇಟ್ ಜೊತೆಗೆ. ಬೇರೆಯವರು ಕೂಡ ಈ ಫೆಸಿಲಿಟಿನ ಕೊಡ್ತಾರೆ, ಆದ್ರೆ ಇಂಟ್ರೆಸ್ಟ್ ರೇಟ್ 12% ಇರುತ್ತೆ. ಆದ್ರೆ ಎಂ ಸ್ಟಾಕ್ ಹತ್ರ ಕೇವಲ 6.99% ಇದೆ. ಲೋವೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಯಾವುದೇ ರೀತಿಯ ಹೋಲ್ಡಿಂಗ್ ಪೀರಿಯಡ್ ಗೆ ಲಿಮಿಟ್ಸ್ ಇರೋದಿಲ್ಲ, ನೋ ಲಿಮಿಟ್ ಆಗಿರುತ್ತೆ. ಲೈಫ್ ಟೈಮ್ ಝೀರೋ ಬ್ರೋಕರೇಜ್ ಕೂಡ ಆಗಿರುತ್ತೆ. ಇನ್ನು ಪ್ರೈಸಿಂಗ್ ವಿಷಯಕ್ಕೆ ಬಂದ್ರೆ ಇವ್ರ ಹತ್ರ 2 ಆಫರ್ ಇದೆ. ಮೊದಲನೆಯದು 999 ಕೊಟ್ಟು ಝೀರೋ ಬ್ರೋಕರೇಜ್ ಅಕ್ರಾಸ್ ಡೆಲಿವರಿ, ಇಂಟ್ರಾಡೇ, ಎಫ್&ಓ, ಮ್ಯೂಚುವಲ್ ಫಂಡ್ಸ್, IPO ಯಾವುದೇ ರೀತಿಯ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡೋದಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು. 999 ಆಫರ್ ಅಲ್ಲಿ ನಿಮ್ಗೆ ಝೀರೋ ಬ್ರೋಕರೇಜ್ ಇರುತ್ತೆ. ಅಥವಾ ನೀವು ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಬಹುದು. ಇದರಲ್ಲಿ ಝೀರೋ ಬ್ರೋಕರೇಜ್ ಆನ್ ಡೆಲಿವರಿ, ಮ್ಯೂಚುವಲ್ ಫಂಡ್ಸ್ ಮತ್ತೆ IPOಗೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ಅದೇ ರೀತಿ ಕೇವಲ ₹20 ಬ್ರೋಕರೇಜ್ ಚಾರ್ಜ್ ಅನ್ನ ಮಾಡ್ತಾರೆ ಅದರ್ ಸೆಗಮೆಂಟ್ಸ್ ಅಲ್ಲಿ, ಲೈಕ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ನೀವೇನಾದ್ರೂ ಟ್ರೇಡ್ ಮಾಡಿದ್ರೆ. ಇನ್ನು ಇವರ ಅಚೀವ್ಮೆಂಟ್ ಅನ್ನ ನೀವು ನೋಡಲೇಬೇಕು. ಬ್ರೋಕರೇಜ್ ಸೇವಿಂಗ್ 145 ಕೋಟಿಯಷ್ಟು ಬ್ರೋಕರೇಜ್ ಸೇವ್ ಮಾಡಿದ್ದಾರೆ ಕೇವಲ ಲಾಸ್ಟ್ 1 ವರ್ಷದಲ್ಲಿ. 6240 ಕೋಟಿಯಷ್ಟು ರಿಟೈಲ್ ಕ್ಲೈಂಟ್ ಹೋಲ್ಡಿಂಗ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ 15 ಲ್ಯಾಕ್ ಪ್ಲಸ್ ಯೂಸರ್ಸ್ ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಕೇವಲ 2 ವರ್ಷದಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಅನ್ನ ಕೂಡ ಈ ಕಂಪನಿ ಮಾಡಿದೆ. ಸೊ ನೀವೇನಾದ್ರೂ ಹೈ ಬ್ರೋಕರೇಜ್ ಅನ್ನ ಪೇ ಮಾಡ್ತಾ ಇದ್ರೆ ಅಥವಾ ನೀವು ಹೊಸ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಎಂ ಸ್ಟಾಕ್ ಡಿಮ್ಯಾಟ್ ಅಕೌಂಟ್ ಅನ್ನ ಉಪಯೋಗಿಸಬಹುದು. ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಸೊ ಇನ್ನು IRFC ಚಾರ್ಟ್ ಅನ್ನ ನಾವು ನೋಡೋದಾದ್ರೆ ₹229 ಸ್ಟಾಕ್ ಆಲ್ಮೋಸ್ಟ್ ₹130 ರೇಂಜ್ ವರೆಗೂ ಬಿದ್ದಿತ್ತು. ಇವಾಗ ಕನ್ಸಾಲಿಡೇಷನ್ ಝೋನ್ ಅಲ್ಲಿ ನಾವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಲೆವೆಲ್ ಏನಿದೆ, ಈ ಪರ್ಟಿಕ್ಯುಲರ್ ಲೆವೆಲ್ ಕನ್ಸಾಲಿಡೇಷನ್ ಝೋನ್ ಆಗಿರುತ್ತೆ. ಒಂದು ಫ್ಲಾಟ್ ಮೂಮೆಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಫ್ಲಾಟ್ ಮೂಮೆಂಟಮ್ ಅನ್ನ ಈ ಪರ್ಟಿಕ್ಯುಲರ್ IRFC ಸ್ಟಾಕ್ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಳ್ಳೆ ಮೂಮೆಂಟಮ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರೆ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ₹180 ತನಕನೂ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ಅಲ್ಲಿಂದ ಕೂಡ ಬೌನ್ಸ್ ಬ್ಯಾಕ್ ಏನಾದ್ರೂ ಆದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ₹200 ರೇಂಜ್ ಅನ್ನ ರೀಚ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ₹200 ರೇಂಜ್ ರೀಚ್ ಆಗಿ ಇನ್ ಕೇಸ್ ನೀವು 52 ವೀಕ್ ಹೈ ಬ್ರೇಕ್ಔಟ್ ಅಂದ್ರೆ ಈ ಆಲ್ ಟೈಮ್ ಹೈ ಏನಿದೆ ₹229 ಏನಿದೆ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಹೈ ಲೆವೆಲ್ ಆಫ್ ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಆಲ್ ಟೈಮ್ ಹೈ ಏನಿದೆ ₹229 ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಈ ಸ್ಟಾಕ್ ಒಂದೊಳ್ಳೆ ಮೊಮೆಂಟಮ್ ಅನ್ನ ಅಥವಾ ಒಂದೊಳ್ಳೆ ರ್ಯಾಲಿಯನ್ನ ಕೊಡೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ₹300 ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಸ್ಟಾಕ್, ಸೂಕ್ತವಾಗಿರುವಂತಹ ಸ್ಟಾಕ್ ಯಾವ್ದಾದ್ರು ಇದ್ರೆ ಅದನ್ನ IRFC ಅಂತ ಹೇಳ್ಬಹುದು. ಇನ್ನು ₹300 ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಲೀಸ್ಟ್ ಅಲ್ಲಿ 2ನೇ ಸ್ಟಾಕ್ ಬಂದು ವಿಪ್ರೋ ಲಿಮಿಟೆಡ್ ಅಂತ ಹೇಳ್ಬಹುದು. ಹೌದು, ವಿಪ್ರೋ ಲಿಮಿಟೆಡ್ ಅನ್ನೋದು ಒಂದು ಗ್ಲೋಬಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಟಾಕ್ ಆಗಿರುತ್ತೆ. 4th ಲಾರ್ಜೆಸ್ಟ್ ಇಂಡಿಯನ್ ಪ್ಲೇಯರ್ ಇನ್ ದ ಗ್ಲೋಬಲ್ IT ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ಬಹುದು. TCS, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಆದ್ಮೇಲೆ ವಿಪ್ರೋ ಅಂತ ಹೇಳ್ಬಹುದು 4ನೇ ಸ್ಥಾನದಲ್ಲಿರುತ್ತೆ. ಸ್ಟಾಕ್ PE ರೇಷಿಯೋ ಪ್ರಕಾರ ಓವರ್ ವ್ಯಾಲ್ಯೂಯೇಷನ್ ಝೋನ್ ಅಲ್ಲೂ ಕೂಡ ಇಲ್ಲ, ಹಂಗಂತ ಅಂಡರ್ ವ್ಯಾಲ್ಯೂಯೇಷನ್ ಝೋನ್ ಅಲ್ಲೂ ಕೂಡ ಇಲ್ಲ. ಫೇರ್ ವ್ಯಾಲ್ಯೂ ಅಲ್ಲಿ ಸ್ಟಾಕ್ PE ರೇಷಿಯೋ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ROCE ಅನ್ನ ನಾವು ನೋಡೋದಾದ್ರೆ ROCE 16.9% ಚೆನ್ನಾಗಿದೆ. ROE ಕೂಡ ಚೆನ್ನಾಗಿದೆ. ಇನ್ನು ಅದೇ ರೀತಿ ಡೆಟ್ ಬಂದು 19,000 ಕೋಟಿ ಇದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು ಆಲ್ಮೋಸ್ಟ್ 3 ಲಕ್ಷ ಕೋಟಿ ಇರುವಂತಹ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ 19,000 ಕೋಟಿ ಡೆಟ್ ಇದೆ. ಈ ಪರ್ಟಿಕ್ಯುಲರ್ ಈ ಸಾಲ ಏನಿದೆ ಇದನ್ನ ತೀರಿಸ್ಕೊಂಡ್ರೆ ಮತ್ತೆ ಈ ಕಂಪನಿಗೆ ಅದೊಂದು ಅಡ್ವಾಂಟೇಜ್ ಕೂಡ ಆಗಿರುತ್ತೆ. ಇನ್ನು ಡಿವಿಡೆಂಟ್ ಪೇಔಟ್ ನೀವು ನೋಡಲೇಬೇಕು. ಇದೊಂದು ಒಳ್ಳೆಯ ಡಿವಿಡೆಂಟ್ ಪೇಔಟ್ ಸ್ಟಾಕ್ ಅಂತ ನಾವು ನೋಡೋದಾದ್ರೆ ನೋ ಡಿವಿಡೆಂಟ್ ಈಲ್ಡ್ ಪ್ರಕಾರ ಇದು ಯಾವುದೇ ರೀತಿಯ ಒಳ್ಳೆಯ ಡಿವಿಡೆಂಟ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಕಂಪನಿ ಆಗಿರೋದಿಲ್ಲ. ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು ₹130 ಇದೆ. ಇನ್ನು ಈ ಕಂಪನಿಯ ಬ್ರೋಕರ್ ರಿಸರ್ಚ್ ಪ್ರಕಾರ ನೋಡೋದಾದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಹೌದು, ಮೋತಿಲಾಲ್ ಓಸ್ವಾಲ್ ಅವರು ಈ ಕಂಪನಿಯ ಪರ್ಟಿಕ್ಯುಲರ್ ಸ್ಟಾಕ್ಗೆ 17th ಅಕ್ಟೋಬರ್ ಅಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ರೆಕಮೆಂಡೆಡ್ ಪ್ರೈಸ್ $264 ಇಂದ $500 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ KR ಚೋಕ್ಸಿ ಅನ್ನೋರು $273 ಇಂದ $532 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ICICI ಸೆಕ್ಯೂರಿಟೀಸ್ ಬಂದು ಅಗೇನ್ ಟಾರ್ಗೆಟ್ ಅನ್ನ 500ಗೆ ಸೆಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲರೂ ಕೂಡ
ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದಾರೆ ಆಲ್ಮೋಸ್ಟ್ ₹500 ರೇಂಜ್ ಅಲ್ಲಿ. ಸೊ ರೀಸೆಂಟ್ ಬ್ರೋಕರ್ ರಿಸರ್ಚ್ ಪ್ರಕಾರ ಸ್ಟಾಕ್ ಬುಲ್ಲಿಶ್ ಟ್ರೆಂಡ್ ಹೋಗುವ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಎಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡಿಲ್ಲ, ಆಲ್ಮೋಸ್ಟ್ ಅದೇ ಪರ್ಸೆಂಟೇಜ್ ಅನ್ನ ಉಳಿಸ್ಕೊಂಡಿದ್ದಾರೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಈ ಸ್ಟಾಕ್ ಅಲ್ಲಿ 7.27% ಅಷ್ಟು ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಆಲ್ಮೋಸ್ಟ್ 11% ಅಷ್ಟು ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಪ್ರೀವಿಯಸ್ ಕ್ವಾರ್ಟರ್ಗೂ ಸೆಪ್ಟೆಂಬರ್ ಕ್ವಾರ್ಟರ್ಗೂ ನಾವು ಕಂಪೇರಿಟಿವ್ ಮಾಡೋದಾದ್ರೆ ಜೂನ್ ಕ್ವಾರ್ಟರ್ಗೂ ಮತ್ತೆ ಸೆಪ್ಟೆಂಬರ್ ಕ್ವಾರ್ಟರ್ಗೂ DIIS ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ತಮ್ಮ ಶೇರ್ಸ್ ಅನ್ನ ಇನ್ಕ್ರೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ವಿಪ್ರೋ ಚಾರ್ಟ್ ಅನಾಲಿಸಿಸ್ ಅನ್ನ ನಾವು ನೋಡೋದಾದ್ರೆ ರೀಸೆಂಟ್ ಆಗಿ ಒಂದು 52 ವೀಕ್ ಹೈ ಬ್ರೇಕ್ಔಟ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ ₹290 ಅಲ್ಲಿ ಬ್ರೇಕ್ಔಟ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಮತ್ತೆ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ₹300 ಹತ್ರ ಮತ್ತೆ ಆಲ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇವಾಗ ಈ ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಸ್ಟಾಕ್ ಬುಲ್ಲಿಶ್ ಮೊಮೆಂಟಮ್ ಅನ್ನ ಕೊಡುವ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪರ್ಟಿಕ್ಯುಲರ್ ₹290 ಇನ್ಮೇಲೆ ಸಪೋರ್ಟ್ ಆಗಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಫ್ರೆಶ್ ಆಗಿ ಬ್ರೇಕ್ಔಟ್ ಕೂಡ ಬಂದಿದೆ ಅಂತ ಹೇಳ್ಬೋದು ವಿಪ್ರೋ ಲಿಮಿಟೆಡ್ ಅಲ್ಲಿ. ಸೊ ಮುಂದೆ ಬರುವಂತಹ ದಿವಸದಲ್ಲಿ ವಿಪ್ರೋ ಅಲ್ಲಿ ಒಳ್ಳೆಯ ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮೂರನೇ ಸ್ಟಾಕ್ ಬಂದು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಅಂತ. ಇದೊಂದು NBFC ಕಂಪನಿ ಆಗಿರುತ್ತೆ. ಎಸ್ಪೆಷಲಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಬರುವಂತಹ ಈ ಕಂಪನಿ ಫುಲ್ಲಿ ಓನ್ಡ್ ಗವರ್ಮೆಂಟ್ ಕಂಪನಿ ಆಗಿರುತ್ತೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 59,000 ಕೋಟಿ ಇದೆ. ಅದೇ ರೀತಿ ಸ್ಟಾಕ್ PE 41 ROCE ಮತ್ತೆ ROE ಸ್ವಲ್ಪ ಕಡಿಮೆ ಇದೆ. ROE ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಕಂಪನಿ ಡಿವಿಡೆಂಟ್ ಅನ್ನ ಪೇ ಮಾಡ್ತಾ ಇಲ್ಲ. ಕಂಪನಿಯ ಡಿವಿಡೆಂಟ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಇದನ್ನ ಅವಾಯ್ಡ್ ಮಾಡಿ. ಅದೇ ರೀತಿ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಡೆಟ್ ಅನ್ನೋದು ನಾವು ನೋಡೋದಾದ್ರೆ ಡೆಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಈ ಕಂಪನಿ 52 ವೀಕ್ ಹೈ ಪ್ರೈಸ್ ಬಂದು ₹310 ಆಗಿತ್ತು. ಸೊ ₹310 ಆಲ್ಮೋಸ್ಟ್ ಸ್ಟಾಕ್ ₹190-180 ರೇಂಜ್ ವರೆಗೂ ಕೂಡ ಬಿದ್ದಿತ್ತು. ಸೊ ಇವಾಗ ಸ್ಟಾಕ್ ರಿಕವರಿ ಆಗ್ತಾ ಇದೆ, ₹221 ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ₹310 ಅನ್ನೋದು 52 ವೀಕ್ ಹೈ ಆಗಿರುತ್ತೆ. ಅದೇ ರೀತಿ ಈ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನಾವು ಚೆಕ್ ಮಾಡೋದಾದ್ರೆ ರೆವೆನ್ಯೂ ಅನ್ನೋದು ನೀವು ನೋಡಬೇಕು. 2023 ₹3,481 ಕೋಟಿ ಇತ್ತು. 2024 ಅದು ₹4,963 ಕೋಟಿ ಆಗಿದೆ. ಸೊ ರೆವೆನ್ಯೂ ಅಲ್ಲಿ ಮೇಜರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2023 864 ಕೋಟಿ, 2024 1252 ಕೋಟಿ, ಅಂದ್ರೆ ಆಲ್ಮೋಸ್ಟ್ 50% ನೆಟ್ ಪ್ರಾಫಿಟ್ ರೈಸ್ ಆಗಿದೆ ಅಂತ ಹೇಳ್ಬೋದು ಓವರ್ ಆಲ್ ಆಗಿ IREDA ನಲ್ಲಿ. ಇನ್ನು ಪ್ರೊಮೋಟರ್ಸ್ ಹೋಲ್ಡಿಂಗ್ಸ್ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2.7% ಇಂದ 2.02% ಇಳಿಕೆ ಆಗಿದೆ. ಅದೇ ರೀತಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಬರ್ತಾ ಆಲ್ಮೋಸ್ಟ್ ಕಂಪನಿಯ ಹೋಲ್ಡಿಂಗ್ಸ್ ಅನ್ನ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದೊಂಥರ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಕಂಪನಿಯಿಂದ ಆಚೆ ಬರ್ತಾ ಇರೋದು. ಇನ್ನು ಪಬ್ಲಿಕ್ ಅನ್ನ ನಾವು ನೋಡೋದಾದ್ರೆ ಪಬ್ಲಿಕ್ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಇನ್ನು ಇದೇ ಕಂಪನಿಯ ಚಾರ್ಟ್ ಅನಾಲಿಸಿಸ್ ಅನ್ನ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಸ್ಟಾಕ್ ₹182 ವರೆಗೂ ಬಿದ್ದಿತ್ತು, ಆಲ್ಮೋಸ್ಟ್ ₹310 ಇಂದ. ಸೊ ₹182 ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ಅಪ್ ಟ್ರೆಂಡ್ ಅಲ್ಲಿ ಮೊಮೆಂಟಮ್ ಅನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ₹221 ಇದೆ. ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ ಪ್ರೆಸೆಂಟ್ ಆಗಿ ₹240 ಏನಿದೆ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇನ್ ಕೇಸ್ ಈ ಪರ್ಟಿಕ್ಯುಲರ್ ಸ್ಟಾಕ್ ಇಲ್ಲೂ ಕೂಡ ಬ್ರೇಕ್ಔಟ್ ಕೊಟ್ಟು ಒಳ್ಳೆ ಮೊಮೆಂಟಮ್ ಅನ್ನ ಕೊಟ್ರೆ ₹264 ನಮಗೆ ರೆಸಿಸ್ಟೆನ್ಸ್ 2 ಆಗಿರುತ್ತೆ. ಸೊ ಇನ್ ಕೇಸ್ ₹264 ಅನ್ನ ಬ್ರೇಕ್ ಮಾಡಿದ್ರೆ ನಮಗೆ ಈಸಿಯಾಗಿ ₹300 ತನಕ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ ಕೇಸ್ ₹300 to ₹310 ರೇಂಜ್ ಏನಿದೆ, 52 ವೀಕ್ ಹೈ ಪ್ರೈಸ್ ಏನಿದೆ, ಇದನ್ನ ಬ್ರೇಕ್ ಮಾಡಿದ್ರೆ ಮತ್ತೆ ಈ ಸ್ಟಾಕ್ ಅಲ್ಲಿ ಒಂದೊಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬರುವಂತಹ ದಿವಸಗಳಲ್ಲಿ. ಸೊ ಈ ಮೂರು ಸ್ಟಾಕ್ ಬಿಟ್ಟು ನಿಮ್ಮ ಅನಿಸಿಕೆ ಪ್ರಕಾರ ₹300 ಒಳಗಡೆ ಯಾವ್ದಾದ್ರು ಸ್ಟ್ರಾಂಗ್ ಫಂಡಮೆಂಟಲಿ ಸ್ಟಾಕ್ಸ್ ಇದ್ರೆ ಕಮೆಂಟ್ ಮಾಡಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.